ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಆರೋಪಿ ಧನರಾಜ್ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ತನಿಖೆ ವೇಳೆ ಧನರಾಜ್ ಬಳಿ 2 ಬ್ಯಾಂಕ್ ಖಾತೆ ಇರೋದು ಪತ್ತೆಯಾಗಿದೆ. ಅಂದ್ರೆ 2 ಅಕೌಂಟ್ ಇತ್ತು. ಬ್ಯಾಂಕ್ ಖಾತೆ ಸಂಖ್ಯೆ ಗೊತ್ತಿಲ್ಲ ಅಂತ ಇದ್ದಾರಂತೆ ಆರೋಪಿ. ಇದೀಗ ಆಧಾರ್ ಸಂಖ್ಯೆ ಅಟ್ಯಾಚ್ ಮಾಡಿ ಬ್ಯಾಂಕ್ಗೆ ಪತ್ರವನ್ನ ಹಾಕಿ ಬರ್ತಿದ್ದಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಇವೆಲ್ಲವೂ ಸದ್ಯಕ್ಕಿರುವಂತಹ ಟೆಕ್ನಾಲಜಿ ಬಳಸ್ಕೊಂಡು ನಂಬರ್ ಯಾವ್ದು ಕನೆಕ್ಟ್ ಆಗಿದೆ, ಎಷ್ಟು ಅಕೌಂಟ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್. ತೀರಾ ಅಲ್ಲಿಗೆ ಹೋಗ್ಬೇಕು, ನಿಂತ್ಕೋಬೇಕು, ಕ್ಯೂ ನಿಂತ್ಕೋಬೇಕು, ಅವ್ರಿಗೆ ಮನವಿ ಪತ್ರ ಸಲ್ಲಿಸಬೇಕು ಅನ್ನುವಂಥದ್ದಿಲ್ಲ. ಫೋನಲ್ಲೇ ಕಾನ್ವರ್ಸೇಷನ್ ಮಾಡಿ ಮುಗಿಸ್ಬೋದು. ಅಲ್ಲಿ ತನಕ ಟೆಕ್ನಾಲಜಿ ಮುಂದುವರೆದಿದೆ. ಈಗ ಧನರಾಜ್ ಹಣದ ಬಗ್ಗೆ ಇದೀಗ ಪೊಲೀಸರು ಒಂದು ಮೂಲವನ್ನು ಹುಡ್ಕೋಕೆ ಹೋಗ್ತಾ ಇದ್ದಾರೆ. ಆತನ ಬಳಿ 2 ಅಕೌಂಟ್ ಇದೆಯಂತೆ. ಅಕೌಂಟ್ ನಂಬರ್ ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ದಾರಂತೆ. ನಿಜವಾಗಿಯೂ ಅಥವಾ ಗೊತ್ತೇ ಇಲ್ವೋ ಗೊತ್ತಿಲ್ಲ. ಈಗ ನಂಬರ್ ಕೆಲವೊಬ್ರು ATM ನಂಬರ್ ಸಾಕು, ಅಕೌಂಟ್ ನಂಬರ್ ಯಾಕೆ ಬಾಯಿ ಪಾಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿರ್ತಾರೆ. ಹಂಗೇನಾದರೂ ಆಗಿದೆಯೇನೋ. ಹಾಗಾಗಿ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಈಗ ಅದರ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ತನಿಖೆ ವೇಳೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಧನರಾಜ್ ಬಳಿ 2 ಅಕೌಂಟ್ ಇರೋದು ಗೊತ್ತಾಗಿದೆ. ಓಕೆ, ಯಾಕೆ ಧನರಾಜ್ ಅಕೌಂಟ್ ವಿಚಾರ ಇಲ್ಲಿ ಸದ್ದು ಮಾಡ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಈ ಪ್ರಕರಣದಲ್ಲಿ ಬರೀ ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರ ಒಂದೇ ಸೌಂಡ್ ಮಾಡ್ತಿಲ್ಲ. ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಹೋಗಿತ್ತು, ಯಾಕೆ ಹೋಗಿತ್ತು, ಯಾರು ಕೊಟ್ಟರು, ಹಣದ ರೂಪದಲ್ಲಿ ಕೊಟ್ರ ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆಯಾ, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆಯಲ್ಲ. ಈ ಸಂದರ್ಭದಲ್ಲಿ ಧನರಾಜ್ ಬಳಿ 2 ಅಕೌಂಟ್ ಇರೋದು ಗೊತ್ತಾಗಿದೆಯಂತೆ. ದರ್ಶನ್ ಮನೆಗೆ 2016ರಿಂದ 2019ನೇ ಇಸವಿಯವರೆಗೂ ಕೂಡ ಬರೋಬ್ಬರಿ 3 ವರ್ಷಗಳ ಕಾಲ ಸೆಕ್ಯೂರಿಟಿ ಕೊಟ್ಟಿದ್ದ ಸೆಕ್ಯೂರಿಟಿ ಏಜೆನ್ಸಿಯ ಮಾಲೀಕ ಅಂಬರೀಶ್ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ. 2016ರಿಂದ 19ವರೆಗೂ ಕೂಡ ಅವ್ರ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ವಿ. ಡೇ ಆ್ಯಂಡ್ ನೈಟ್ 2 ಸೆಕ್ಯೂರಿಟಿಗಳನ್ನು ಕೊಟ್ಟಿದ್ವಿ. ದರ್ಶನ್ ಒಳ್ಳೆಯವರು, ಆದರೆ ಅವರ ಸ್ನೇಹಿತರು ಸರಿ ಇಲ್ಲ, ಹೀಗಾಗಿ ಸೆಕ್ಯೂರಿಟಿ ಸೇವೆಯನ್ನು ಕಡಿತಗೊಳಿಸಿದ್ವಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ರು ಹಾಗಾದರೆ ಸಂಪೂರ್ಣ ಕೇಳೋಣ ಬನ್ನಿ. ದರ್ಶನ್ ಅವರ ಮನೆಗೆ ಕೆಲ ವರ್ಷಗಳ ಹಿಂದೆ ಸೆಕ್ಯೂರಿಟಿಯನ್ನು ನೀಡಿದಂಥ ಸೆಕ್ಯೂರಿಟಿ ಏಜೆನ್ಸಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ನಟ ದರ್ಶನ್ ಅವರ ಮನೆಗೆ ಯಾವ ವರ್ಷದಲ್ಲಿ ನೀವು ಸೆಕ್ಯೂರಿಟಿಯನ್ನು ನೀಡಿದ್ರಿ? 2016ರಿಂದ ಒಂದು ಜಸ್ಟ್ ಡಯಲಿಂದ ನಂಬರ್ ಬರುತ್ತೆ. ನಂಬರ್ ಬಂದು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಮಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ. ಈ ಥರ ಯಾರಿಗೆ ಅಂದಾಗ ದರ್ಶನ್ ಸರ್ ಮನೆಗೆ ಅಂತ ಆಯಿತು ಅಂತೇಳಿ ನಾವು ಶೂಟಿಂಗ್ ಸೆಟ್ಗೆ ಹೋಗಿ ಮಾತುಕತೆ ಮಾಡಿ 2 ಸೆಕ್ಯೂರಿಟಿ ಡೇ ಒಂದು ನೈಟ್ ಒಂದು ಮಾಡಿರ್ತೀವಿ ನಾವು. ಸೊ ಅದು ನಾವಿದ್ದಾಗ ಏನು ಈ ಥರದ ತೊಂದರೆಗಳು ಯಾವುವು ಆಗ್ತಿರಲಿಲ್ಲ ಸಾಮಾನ್ಯವಾಗಿ. ಯಾಕಂದರೆ ನಾವು ಸುಮಾರು ದಿನ ನೋಡಿದ್ದೀವಿ, ದರ್ಶನ್ ಸರ್ ಹತ್ರ ದಿನ ನೋಡಿದ್ದೀವಿ. ಸೊ ನಮ್ಮ ಸೆಕ್ಯೂರಿಟಿಗೂ ಅಷ್ಟೇ ಸೆಕ್ಯೂರಿಟಿನೂ ಕೇಳ್ತಾಯಿದ್ವಿ. ಡೇ ಬೈ ಡೇ ಎವ್ರಿ ಡೇ ಅಪ್ಡೇಟ್ ಮಾಡ್ತಾಯಿದ್ದಾರೆ ನಮಗೆ. ಏನು ನಡೀತಾ ಇದೆ, ಏನು ಏನೋ ಕಂಪ್ಲೇಂಟ್ಸ್ ಇದೆ, ಏನು ನಮಗೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಸೊ ಅವ್ರು ನಮ್ಗೆ ಹೇಳ್ತಾ ಇದ್ದು ಇಷ್ಟೇ, ಸರ್ ದರ್ಶನ್ ಸರ್ ಗುಡ್ಡು, ನಮಗೇನು ತೊಂದರೆ ಇಲ್ಲ ಸರ್, ಚೆನ್ನಾಗಿದ್ದಾರೆ ಅಂತೇಳಿ. ಸೊ ಅವರು ಡೈಲಿ ಅಪ್ಡೇಟ್ ಮಾಡ್ತಾ ಇರೋದು ಅವರ ಸ್ನೇಹಿತರು ಸರಿ ಇರ್ತಿರಲಿಲ್ಲ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ದರ್ಶನ್ ಈಸ್ ಗುಡ್ ಮ್ಯಾನ್. ಆದರೆ ದರ್ಶನ್ ಸರ್ ಒಬ್ಬರು ನಮ್ಮ ಸೆಕ್ಯೂರಿಟಿ ಗುಡ್ತಿ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮನೆಗೆ ಎಲ್ಲ ಸ್ವಲ್ಪ ಸಹಾಯ ಮಾಡಿ ಕಟ್ಸ್ಕೊಟ್ಟಿದ್ದಾರೆ. ಅದರಲ್ಲೆಲ್ಲೋ ನೋ ಇಶ್ಯೂಸು. ಬಟ್ ಈಗ ನಡೆದಿದ್ದ ಘಟನೆ ನಮಗೂ ಬೇಜಾರಾಗುತ್ತೆ. ನಡಿಬಾರ್ದಾಗಿತ್ತು. ಆಕಸ್ಮಿಕ ಒಂದು ದೇವರ ದಯೆಯಿಂದ ಏನೋ ಆಕಸ್ಮಿಕವಾಗಿ ನಡೆದುಬಿಟ್ಟಿದೆ. ಸೊ ನಡಿಬಾರ್ದಾಗಿತ್ತು. ಸೊ ನಾನು ದರ್ಶನ್ ಸರ್ಗೆ ಚೆನ್ನಾಗಿದ್ದಾಗ ನಾನು ನೋಡಿರ್ತಕ್ಕಂಥದ್ದು ಒಳ್ಳೆಯ ದರ್ಶನ್ ಸರೇ. ಬಟ್ ಅಲ್ಲಿ ಸುತ್ತಮುತ್ತಲಿಗಿರೋಂಥ ವೆದರ್ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ನಾವು 3 ವರ್ಷ ಸರ್ವಿಸ್ ಮಾಡಿದ್ದೀವಿ. ಒಂದು ಕಡೆ 3 ವರ್ಷ ಸರ್ವಿಸ್ ಕೊಡೋದು ಅಷ್ಟು ಈಸಿ ಅಲ್ಲ.